ನಮಸ್ಕಾರ ವೀಕ್ಷಕರೇ, ಗೃಹಲಕ್ಷ್ಮಿ ಯೋಜನೆಯ 12ನೇ ಕಂತಿನ ಹಣ ನಿಮಗೆ ಜಮಾ ಆಗಬೇಕಂದ್ರೆ ನೀವು ಈ ಎರಡು ರೂಲ್ಸ್ ಗಳನ್ನ ಪಾಲನೆ ಮಾಡಬೇಕು, ಫಾಲೋವನ್ನ ಮಾಡಲೇಬೇಕು ಅಂತ ಸರ್ಕಾರದಿಂದ ಆದೇಶ ಆಗಿದೆ. ಹಾಗಾದ್ರೆ ಈಗಾಗಲೇ 11ನೇ ಕಂತಿನ ಹಣ ಜಮಾ ಆಗಿದೆ, ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿಲ್ಲ. ಆ ಒಂದು 11ನೇ ಕಂತಿನ ಹಣ ಜಮಾ ಆಗ್ಬೇಕಂದ್ರೆ ಮತ್ತು 12ನೇ ಕಂತಿನ ಹಣ ಜಮಾ ಆಗ್ಬೇಕಂದ್ರೆ ಅಥವಾ ಮುಂಬರುವಂತಹ ಎಲ್ಲ ಕಂತುಗಳು ನಿಮಗೆ ಸಿಗ್ಬೇಕಂದ್ರೆ ನೀವು ಈ ಒಂದು ರೂಲ್ಸ್ ಗಳನ್ನ ಪಾಲನೆ ಮಾಡಲೇಬೇಕು ಅಂತ ಸರ್ಕಾರ ಸ್ಪಷ್ಟನೆಯನ್ನ ಕೊಟ್ಟಿದೆ ವೀಕ್ಷಕರೇ. ಸೊ ಆ ಒಂದು ರೂಲ್ಸ್ ಗಳು ಏನು ಅದನ್ನ ಯಾವ ರೀತಿಯಾಗಿ ಫಾಲೋ ಮಾಡಬೇಕು ಅನ್ನುವಂಥದ್ದನ್ನ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ. ಸೊ ಜೊತೆಗೆ 12ನೇ ಕಂತಿನ ಹಣದ ಡೇಟ್ ಕೂಡ ರಿಲೀಸ್ ಆಗಿರುವಂತದ್ದು, ಫಿಕ್ಸ್ ಆಗಿರುವಂತದ್ದು. ಸೊ ಅದನ್ನು ಕೂಡ ನಿಮಗೆ ಕ್ಲಾರಿಫೈ ಮಾಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡಿ, ತುಂಬಾ ಇಂಪಾರ್ಟೆಂಟ್ ಮಾಹಿತಿ ಆಗಿರುತ್ತೆ. ವಿಡಿಯೋನ ಮಧ್ಯೆ ಸ್ಕಿಪ್ ಮಾಡಬೇಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿ ಅಂದ್ರೆ ದಯವಿಟ್ಟು ನಮ್ಮ ಶ್ರಮಕ್ಕೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋಕ್ಕೆ ಒಂದು ಲೈಕ್ ಕೊಟ್ಬಿಟ್ಟೆ ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈಗ ನಾನು ಡೈರೆಕ್ಟ್ ಆಗಿನೇ ಟಾಪಿಕ್ಗೆ ಬಂದ್ಬಿಡ್ತೀನಿ. ಇಲ್ಲಿ ನೋಡಿ, ಸಾಕಷ್ಟು ಮಹಿಳಾ ಫಲಾನುಭವಿಗಳು ಈಗಾಗಲೇ 11ನೇ ಕಂತಿನ ಹಣ ಅಂತೂ ಪಡೆದಿದ್ದಾರೆ, ಓಕೆನಾ. ಸೊ ಈಗ ಇನ್ನೂ ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ 11ನೇ ಕಂತಿನ ಹಣ ಹೋಗಿಲ್ಲ, 2,000 ರೂಪಾಯಿ. ಈಗ 12ನೇ ಕಂತಿನ ಹಣಕ್ಕೆ ವೇಟ್ ಮಾಡೋರು ಕೂಡ ಬಹಳಷ್ಟು ಫಲಾನುಭವಿಗಳಿದ್ದಾರೆ. ಅದಕ್ಕೆ ಹೊಸ ರೂಲ್ಸ್ ಅನ್ನ ಸರ್ಕಾರ ತರ್ತಾ ಇದೆ. ಅಂದ್ರೆ ಈ ಒಂದು KYC ಮಾಡಿಸ್ಬೇಕು, NPCA ಮಾಡಿಸ್ಬೇಕು, ಮತ್ತೆ ಸ್ಮಾರ್ಟ್ ಕಾರ್ಡ್ ಅಂದ್ರೆ ಪಿಂಕ್ ಕಾರ್ಡ್ ಮಾಡಿಸ್ಬೇಕಂತ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಒಂದು ಮಾಹಿತಿ ಓಡಾಡ್ತಾ ಇದೆ ವೀಕ್ಷಕರೇ. ಸೊ ಅದರ ಬಗ್ಗೆ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸ್ಕೊಳ್ಳುವಂತ ಅಗತ್ಯವಿಲ್ಲ. ನೀವು ಆ ಒಂದು ರೂಲ್ಸ್ಗಳು ಸರ್ಕಾರದಿಂದ ಬಂದೇ ಇಲ್ಲ. ಆ ಒಂದು ರೂಲ್ಸ್ಗಳು ಇದಾವೆ, ನಾವು ಅಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು, ಇಲ್ಲಿ ಹೋಗಿ ಲಿಂಕ್ ಮಾಡಿಸ್ಬೇಕು ಅನ್ನುವಂಥದ್ದನ್ನ ಮರೆತು ಬಿಡಿ. ಈಗಾಗಲೇ ಸರ್ಕಾರ ಯಾವ ರೀತಿಯಾಗಿ ರೂಲ್ಸ್ಗಳನ್ನ ಹೊರಡಿಸ್ತಾ ಇದೆ ಅಂದ್ರೆ, ತಾವೇ ರೂಲ್ಸ್ಗಳನ್ನ ತೆಗೆದಾಕೊಂಡು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆಯಿಂದ ನಿಮ್ಮನ್ನ ತೆಗೆದಾಕ್ತಾ ಇದ್ದಾರೆ ಅಥವಾ ನಿಮ್ಮ ರೇಷನ್ ಕಾರ್ಡ್ ಅನ್ನೇ ರದ್ದು ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಸ್ಟೆಪ್ ಗಳನ್ನ ಕೈಗೊಳ್ತಾ ಇದೆ ಸರ್ಕಾರ. ಆದ್ರೆ ಈ ರೀತಿ KYC ಮಾಡಿಸ್ಬೇಕು, ಮತ್ತೆ NPCA ಮಾಡಿಸ್ಬೇಕು, ನೀವು ಸ್ಮಾರ್ಟ್ ಕಾರ್ಡ್ ಇದ್ರೆ ಮಾತ್ರ ನಿಮಗೆ ಹಣ ಸಿಗತ್ತೆ ಅನ್ನುವಂಥದ್ದು ಎಲ್ಲನೂ ಕೂಡ ಫೇಕ್ ನ್ಯೂಸ್. ಸ್ಮಾರ್ಟ್ ಕಾರ್ಡ್ ಬಗ್ಗೆ ಇಲ್ಲಿ DK ಶಿವಕುಮಾರ್ ಅವರು ಸ್ವಲ್ಪ ಮಾಹಿತಿ ಕೊಟ್ಟಿದ್ರು. ಇಲ್ಲಿ ಸ್ಮಾರ್ಟ್ ಕಾರ್ಡ್ ನಿಮಗೆ ಬೇಕು, ನಿಮ್ಮ ಒಂದು ಗೃಹಲಕ್ಷ್ಮಿ ಅಷ್ಟೇ ಅಲ್ಲ, ಎಲ್ಲ ಯೋಜನೆಗಳನ್ನ ಯಾರ್ಯಾರು ಯೂಸ್ ಮಾಡ್ಕೋತಾ ಇದ್ದೀರಾ, ಸೊ ಅಂತ ಎಲ್ಲ ಮಹಿಳೆಯರ ಹತ್ರನೂ ಕೂಡ ಸ್ಮಾರ್ಟ್ ಕಾರ್ಡ್ ಇರಲೇಬೇಕು. ಅವಾಗ ಮಾತ್ರ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅಷ್ಟೇ ಅಲ್ಲ, ಎಲ್ಲ ಯೋಜನೆಗಳು ಸಿಗ್ತಾ ಹೋಗ್ತವೆ. ಸೊ ಅಂತ ಒಂದು ಮಾಹಿತಿ ಅಪ್ಡೇಟ್ ಅನ್ನ ಕೊಟ್ಟಿದ್ರು. ಹಾಗಾದ್ರೆ ಆ ಒಂದು ಸ್ಮಾರ್ಟ್ ಕಾರ್ಡ್ ಯಾವ ರೀತಿಯಾಗಿ ಪಡ್ಕೋಬೇಕು, ಅರ್ಜಿ ಹೇಗೆ ಸಲ್ಲಿಸಬೇಕು ಅನ್ನುವಂಥದ್ದನ್ನ ಯಾವ ಮಾಹಿತಿ ಕೂಡ ಇನ್ನೂವರೆಗೂ ಕೂಡ ಸಿಕ್ಕಿಲ್ಲ, ಬಂದಿಲ್ಲ ಕೂಡ, ಅದನ್ನ ಮಾಹಿತಿ ಹೊರಡಿಸಿಲ್ಲನೂ ಕೂಡ ಸರ್ಕಾರ. ಅದಕ್ಕೋಸ್ಕರ ಈ ಒಂದು ಸುಳ್ಳು ಸುದ್ದಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಕ್ ಹೋಗ್ಬೇಡಿ. ಆದ್ರೆ ಇಲ್ಲಿ ಹೊಸ ರೂಲ್ಸ್ ಗಳನ್ನ ಯಾವ ರೀತಿಯಾಗಿ ತಂದ್ಬಿಟ್ಟು ನಿಮ್ಮ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಲಾಗಿದೆ, ಮತ್ತೆ ಈ ಒಂದು ರೇಷನ್ಸ್ ಕಾರ್ಡ್ ಇಂದ ತೆಗೆದಾಕ್ತಲಾಗಿದೆ. ಸೊ ಇದನ್ನೆಲ್ಲನೂ ಕೂಡ ಕ್ಲಿಯರಿಟಿ ನಿಮಗೆ ಸ್ವಲ್ಪ ಕೊಡ್ತೀನಿ ಕೇಳಿ. ಮೊನ್ನೆದಾಗಿ ಮುಖ್ಯವಾಗಿನೇ ಬೇಕಾಗಿರುವಂತದ್ದು 100% ಒರಿಜಿನಲ್ ಡಾಕ್ಯುಮೆಂಟ್ಸ್. ನೀವು 1,20,000ಕ್ಕಿಂತ ಒಂದು ವಾರ್ಷಿಕ ಆದಾಯಕ್ಕಿಂತ ಕಡಿಮೆ ಆದಾಯನ ಹೊಂದಿರಬೇಕು. ಅವಾಗ ಮಾತ್ರ ನಿಮಗೆ BPL ರೇಷನ್ ಕಾರ್ಡ್ ಉಳಿಯುತ್ತೆ, ಹೌದಲ್ವಾ. ಈಗ ನೋಡಿ, ಉದಾಹರಣೆಗೆ ನೀವು ಬಡತನ ರೇಖೆಗಿಂತ ಕೆಳಗಡೆ ಇದ್ದಾಗ ಮಾತ್ರ ನಿಮ್ಮ BPL ರೇಷನ್ ಕಾರ್ಡ್ ಉಳಿಯುತ್ತೆ, ಮತ್ತೆ ಗೃಹಲಕ್ಷ್ಮಿ ಯೋಜನೆಯಂತಹ ಎಲ್ಲ ಯೋಜನೆಗಳು ಸಿಗ್ತಾ ಬರ್ತವೆ. ಇಲ್ಲಪ್ಪ ಅಂದ್ರೆ ನಿಮಗೆ ಯಾವ ಯೋಜನೆಗಳು ಸಿಗಲ್ಲ, APL ಗೆ ಸಂಬಂಧಪಟ್ಟಂತಹ ಯೋಜನೆ ಇರುತ್ತೆ, ಅಥವಾ ನಿಮಗೆ ಯಾವ ಯೋಜನೆಗಳು ಕೂಡ ಸಿಗದೆ ಇರಬಹುದು. APL ಅಂದ್ರೆ ಒಂದು BPL ಗಿಂತ ಕಡಿಮೆ ಅಮೌಂಟ್ ಸಿಗತ್ತೆ. ಈಗ BPL ನಲ್ಲಿ ಒಂದು 5 ಲಕ್ಷ ರೂಪಾಯಿ ಸಿಗುತ್ತೆ ಅಂತ ಅನ್ಕೊಳ್ಳಿ. APL ದವರಿಗೆ 2 ಲಕ್ಷ ಅಥವಾ 3 ಲಕ್ಷ ರೂಪಾಯಿ ಹಣ ಸರ್ಕಾರದಿಂದ ಸಿಗ್ತಾ ಇರುತ್ತೆ. ಈ ರೀತಿಯಾಗಿ ಒಂದು ಹಂತದಲ್ಲಿ, ಕಡಿಮೆ ಹಂತದಲ್ಲಿ ನಿಮ್ಗೆ ಅಮೌಂಟ್ ಸಿಗ್ತಾ ಇದೆ. APL ದವರು ಮಧ್ಯವರ್ಗದವರು, BPL ದವರು ಪೂರ್ತಿ ಬಡವರು, ಮತ್ತೆ ಅಂತ್ಯೋದಯ ಮತ್ತೆ ಈಗ ರೇಷನ್ ಕಾರ್ಡ್ ಹೊಂದಲ್ದವರು ಅವರೇನಂತರ ಶ್ರೀಮಂತರ ಅಂತಾರೆ, ನಿಮ್ಗೆ ಗೊತ್ತಿರುವಂತದ್ದು. ಆದ್ರೆ ಇಲ್ಲಿ ಹೊಸ ರೂಲ್ಸ್ ಗಳು ಯಾವ ರೀತಿಯಾಗಿ ನೀವು ಒಂದು ಆದಾಯ ತೆರಿಗೆ ಟ್ಯಾಕ್ಸ್ ಪೇಯರ್ ಅನ್ನ ಕಟ್ಟುವವರು, ಸೊ ಅಂತವರೆಲ್ಲರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತಾನಾಗಿನೇ ಈಗ ಸರ್ಕಾರ ತಾನೇ ಆ ಒಂದು ರೂಲ್ಸ್ ಗಳನ್ನ ಈ ಒಂದು ಯೋಜನೆ ಅಡಿಯಲ್ಲಿ ಅಳವಡಿಸಿಕೊಂಡು ಈ ಒಂದು ಯೋಜನೆಗಳಿಂದ ಎಲ್ಲರನ್ನ ತೆಗೆದಾಕುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು ಈಗ ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಈಗ ನಡೀತಾ ಇರುವಂತದ್ದು. ಈ ರೀತಿ ಹೊಸ ರೂಲ್ಸ್ ಗಳನ್ನ ತೆಗಿತಾ ಇದ್ದಾರೆ. 3 ಹೆಕ್ಟರ್ಗಿಂತ ಹೆಚ್ಚಿನ ಯಾರು ವನ ಭೂಮಿಯನ್ನ ಅಥವಾ ನೀರಾವರಿ ಭೂಮಿಯನ್ನ ಹೊಂದಿರ್ತೀರಾ, ಸೊ ಅವ್ರನ್ನೂ ಕೂಡ ತೆಗೆದಾಕ್ತಾರೆ. ಮತ್ತೆ 1,000 ಹೆಚ್ಚಿನ ಚದರ ಮೀಟರ್ ನಲ್ಲಿ ನೀವು ಸಿಟಿಯಲ್ಲಿ ಏನಾದ್ರೂ ಒಂದು ನಿಮ್ಮ ಸ್ವಂತ ಮನೆಯನ್ನ ಹೊಂದಿದ್ರೆ, ಸೊ ಅವ್ರನ್ನೂ ಕೂಡ ತೆಗೆದಾಕ್ತಾ ಇದ್ದಾರೆ. ಗೌರ್ಮೆಂಟ್ ಜಾಬ್ ಇದೀಗ ಸದ್ಯದಲ್ಲಿ ನಿಮ್ಮ BPL ರೇಷನ್ ಕಾರ್ಡ್ ಮೊದಲು ಇರುತ್ತೆ. ಈಗ ಒಂದು ಗೌರ್ಮೆಂಟ್ ಜಾಬ್ ಆದ್ರೆ ನಿಮ್ಮ ರೇಷನ್ ಕಾರ್ಡ್ ನಿಂದ ನಿಮ್ಮ ಒಂದು BPL ರೇಷನ್ ಕಾರ್ಡ್ ರದ್ದಾಗತ್ತೆ. ಸೊ ಈ ರೀತಿ ಹೊಸ ಅವರಾಗಿನೇ ರೂಲ್ಸ್ ಗಳನ್ನ ಅಳವಡಿಸಿಕೊಂಡು ನಿಮ್ಮ ಒಂದು BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆ. ಯಾಕಂದ್ರೆ ಈಗ ಒಂದು
70 ಅಥವಾ 60% BPL ರೇಷನ್ ಒಂದು ಬಡವರಿದೆ ಅಂತ ಅನ್ಕೊಳ್ಳಿ. ನಮ್ಮ ಕರ್ನಾಟಕದಲ್ಲಿ ಒಂದು 50% ಇದಾರೆ ಅಂತ ಅನ್ಕೊಳ್ಳಿ. ಆದ್ರೆ ಇಲ್ಲಿ 80% 90% BPL ರೇಷನ್ ಕಾರ್ಡ್ ಇದಾವಂತೆ. ನೀವೇ ವಿಚಾರ ಮಾಡಿ, ಅರ್ಧಕ್ಕರ್ಧ ಹೆಚ್ಚಿನ ಮಟ್ಟದಲ್ಲಿ ಇಲ್ಲಿ BPL ರೇಷನ್ ಕಾರ್ಡ್ ಅನ್ನ ಪಡಿತಾ ಇರುವಂತದ್ದು ಶ್ರೀಮಂತರಿದ್ರು ಸಹಿತ. ಅದರಲ್ಲಿ ಹೆಚ್ಚಾಗಿ ಬೆಂಗಳೂರು ನಗರದಲ್ಲಿನೇ ಒಂದು BPL ರೇಷನ್ ಕಾರ್ಡ್ಗಳು ಹೆಚ್ಚಾಗಿ ಸಿಕ್ಕಿದಾವಂತೆ. ಸೊ ಒಂದು ಎಲ್ಲ BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆ ಆಹಾರ ಇಲಾಖೆ. ಈಗಾಗಲೇ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಆದೇಶವನ್ನ ಕೊಟ್ಟಾಗಿದೆ. ಈಗಾಗಲೇ 15 ಲಕ್ಷಕ್ಕಿಂತ ಹೆಚ್ಚಿನ BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡಲಾಗ್ತಾ ಇದೆ. ಪ್ರತಿ ದಿನಾನೂ ಕೂಡ ರದ್ದು ಮಾಡ್ತಾ ಇದ್ದಾರೆ. ಎಚ್ಚರಿಕೆಯಿಂದಿರಿ, ನಿಮ್ಮ ರೇಷನ್ ಕಾರ್ಡ್ ಕೂಡ ರದ್ದಾಗಬಹುದಾಗಿರುತ್ತೆ. ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಇನ್ನೂವರೆಗೂ ಕೂಡ ಬಂದಿಲ್ಲ, ಅನ್ನಭಾಗ್ಯ ಇನ್ನೂವರೆಗೂ ಕೂಡ ಬಂದಿಲ್ಲ ಅಂದ್ರೆ ನಿಮ್ದು ಕೂಡ ರದ್ದಾಗುವಂತಹ ಚಾನ್ಸಸ್ ಇರುತ್ತೆ. ಅದಕ್ಕೆ ನೀವು ನಾ ಪ್ರತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇರ್ತೀನಿ. ಆ ಒಂದು BPL ರೇಷನ್ ಕಾರ್ಡ್ ರದ್ದಾಗಿದೆಯೋ ಇಲ್ವೋ ಆಹಾರ ಇಲಾಖೆ ವೆಬ್ಸೈಟ್ಗೆ ಹೋಗಿ ಚೆಕ್ ಮಾಡ್ಕೋತಾ ಇರಿ. ಪ್ರತಿ ವೀಕ್ನು ಕೂಡ, ಪ್ರತಿ ವಾರನೂ ಕೂಡ ಚೆಕ್ ಮಾಡ್ಕೋತಾ ಇರಿ. ಪ್ರತಿ ದಿನನೂ ಕೂಡ ನಿಮ್ಮ ತಾಲೂಕಿನಲ್ಲಿ ಇಲ್ಲ ಅಂದ್ರೂ ಒಂದು 15ರಿಂದ 20 ಜನರ BPL ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತಾ ಇದ್ದಾರೆ. ನೀವು ಲೆಕ್ಕ ಹಾಕಿ ಪ್ರತಿ ತಾಲೂಕಿನಲ್ಲಿ ಇಷ್ಟಿಷ್ಟ ಅಂತ ಅಂದ್ರೆ ಎಲ್ಲ ಒಂದು ತಾಲೂಕಿನಲ್ಲಿ ಕರ್ನಾಟಕದಾದ್ಯಂತ ಎಷ್ಟು BPL ರೇಷನ್ ಕಾರ್ಡ್ಗಳು ರದ್ದಾಗಬಹುದು ವಿಚಾರ ಮಾಡಿ ನೋಡಿ ಬರೀ. ಸೊ ಅಷ್ಟೊಂದು BPL ರೇಷನ್ ಕಾರ್ಡ್ ಪ್ರತಿ ದಿನ ಪ್ರತಿ ವಾರನೂ ಕೂಡ ಸಿಕ್ಕಾಪಟ್ಟೆ ರೇಷನ್ ಕಾರ್ಡ್ಗಳನ್ನ ರದ್ದು ಮಾಡಲಾಗ್ತಾ ಇದೆ ಆಹಾರ ಇಲಾಖೆ. ಸೊ ಇದರಿಂದ ಬಡ ಜನರಿಗೆ ಅಂತೂ ಯೂಸ್ ಆಗುತ್ತೆ. ಯಾಕಂದ್ರೆ ಬಡ ಜನರಿಗೆ ಹೋಗ್ಬೇಕಾಗಿರುವಂತಹ ಆದಾಯ ಏನಾವುದು ಅಮೌಂಟ್ ಇದೆಯಲ್ಲ, ಸೊ ಅದು ಶ್ರೀಮಂತರಿಗೆ ಹೋಗ್ತಾ ಇತ್ತು. ಅವ್ರೆಲ್ಲರನ್ನೂ ಕೂಡ ತೆಗೆದಾಕ್ಬಿಟ್ಟು ಬರೀ ಬಡ ಜನರಿಗೆ ಮಾತ್ರ ಹಣ ಸಿಗುವಂತೆ ಸರ್ಕಾರ ನೋಡ್ಕೊಳ್ತಾ ಇದೆ. ಇದು ಒಳ್ಳೆಯ ಉದ್ದೇಶ ಅಂತಾನೆ ಅನ್ಬೋದು, ಹೌದಲ್ವಾ? ಈಗ ನೋಡಿ, ನಿಮಗೆ ಬಡವರಿಗೆ 2 ಕಂತುಗಳು ಹೆಚ್ಚಾಗಿ ಸಿಗ್ತಾ ಇತ್ತು, 2-3 ಕಂತುಗಳು. ಈಗಾಗಲೇ ಅಮೌಂಟ್ ಏನು ಹೋಗಿದೆಯಲ್ಲ ಆಹಾರ ಇಲಾಖೆಗೆ ಹೊಡೆತ, ಈ ಒಂದು ಆರ್ಥಿಕ ಇಲಾಖೆಗೆ ಹೊಡೆತ ಏನ್ ಬಿದ್ದಿದೆ ಅಲ್ವಾ, ಇದು ಶ್ರೀಮಂತರಿಗೆ ಕೂಡ ಬಡವರಿಗೂ ಕೂಡ ಎಲ್ಲರಿಗೂ ಸಿಕ್ಕಾಪಟ್ಟೆ BPL ಯಾರು ಹೊಂದಿದ್ದಾರೆ ಎಲ್ಲರಿಗೂ ಕೂಡ ಅಮೌಂಟ್ ಹಾಕ್ತಾ ಬಂದಿದೆ ಅಂತ 10 ಕಂತುಗಳು. ಈಗ ಅದನ್ನೆಲ್ಲನೂ ಕೂಡ ವೆರಿಫಿಕೇಶನ್ ಮಾಡ್ತಾ ಅಲ್ಲಿ ಒರಿಜಿನಲ್ ಫಲಾನುಭವಿಗಳಿಗೆ ಮಾತ್ರ ಹಣ ಹಾಕುವಂತಹ ಕೆಲಸ ಸರ್ಕಾರ ಮಾಡ್ತಾ ಇರುವಂತದ್ದು. ಅಲ್ಲಿ ಡಾಕ್ಯುಮೆಂಟ್ಸ್ ಗಳನ್ನ ವೆರಿಫಿಕೇಶನ್ ಮಾಡಿಕೊಂಡು ನಿಮಗೆ ರಿಯಲ್ ಆಗಿರುವಂತಹ ಫಲಾನುಭವಿಗಳಿಗೆ ಹಾಕ್ತಾ ಬಂದ್ರೆ ಇಲ್ಲಿ ಶ್ರೀಮಂತರಿಗೆ ಏನು ಅಮೌಂಟ್ ಹೋಗ್ತಾ ಇತ್ತಲ್ವಾ, ಅಲ್ಲಿರುವಂತಹ ಅಮೌಂಟ್ ತೆಗೆದುಕೊಂಡು ನಿಮ್ಗೆ ಏನಾದ್ರೂ ಕೊಟ್ಟಿದ್ದೆ ಆದ್ರೆ ಇನ್ನು 2ರಿಂದ 3 ಕಂತುಗಳು ನಿಮಗೆ ಸೇರ್ತಾ ಇತ್ತು. ಈಗ 15 ಕಂತುವರೆಗೂ ಕೂಡ ಇನ್ನೂ ಅಮೌಂಟ್ ಹಾಕ್ಬೋದಾಗಿತ್ತು ಈಸಿಯಾಗಿ ಅವರು. ಆದ್ರೆ ಈಗ ಸಿಕ್ಕಾಪಟ್ಟೆ ಸರ್ಕಾರಕ್ಕೆ ಹೊಡೆತ ಬಿದ್ದಿರುವಂತದ್ದು ಈ ಕಾರಣಕ್ಕಾಗಿ ಒಂದ್ ಸ್ವಲ್ಪ ಅಮೌಂಟ್ ಕೂಡ ಹಾಕೋದು ಡಿಲೇ ಆಗಿದೆ. ಆರ್ಥಿಕ ಪರಿಸ್ಥಿತಿನಲ್ಲೂ ಕೂಡ ಹೊಡೆತ ಬೀಳಿತ್ತು. ಅದೇ ರೀತಿಯಾಗಿ ತಾಂತ್ರಿಕ ದೋಷ ಅದು ಇದು ಅಂತ ಒಂದ್ ಸ್ವಲ್ಪ ಮಾಹಿತಿ ಕೊಟ್ಟಿದ್ರು. ಸೊ ಅಲ್ಲಿ ಕೂಡ ನಿಮ್ಗೆ ಡಿಲೇ ಆಗಿದಂತೂ ನಿಜಾನ. ಈಗ ಅಂತೂ ಅಮೌಂಟ್ ನಿಮ್ಮ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಅಲ್ವಾ. ಸೊ 2,000 ರೂಪಾಯಿ ಜಮಾ ಆಗ್ತಾ ಇದೆ. 3,000 ಕೂಡ ಅಮೌಂಟ್ ಅಂದ್ರೆ 3 ಕಂತುಗಳು ಕೂಡ ಅಮೌಂಟ್ ಹಾಕಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಸ್ವತಃ ಇರುವಂತದ್ದು ಈಗಾಗಲೇ ಒಂದು ಮಾಧ್ಯಮದಲ್ಲಿ. ಈಗಾಗಲೇ ನೀವು ಕೇಳಿರ್ತೀರಾ, ಕೆಲವೊಂದಿಷ್ಟು ಅಭ್ಯರ್ಥಿಗಳು ಈಗಾಗಲೇ ಒಂದು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ನಾನು. ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರೇ ಒಂದು ಸ್ವತಃ ಮಾಹಿತಿಯನ್ನ ಕೊಟ್ಟಿರುವಂತದ್ದು. 3 ತಿಂಗಳದ ಅಮೌಂಟ್ ಹಾಕೊಡ್ತೀವಿ, ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯ ಇಲ್ಲ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಈಗಾಗಲೇ ಅಮೌಂಟ್ 2,000 ರೂಪಾಯಿ 11ನೇ ಕಂತಿನ ಹಣ ಹೋಗ್ತಾ ಇದೆ. ಈಗ ಒಂದು ತಿಂಗಳಿನಲ್ಲಿನೇ 12ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಈಗ 12ನೇ ಕಂತಿನ ಹಣ ಯಾವಾಗ ರಿಲೀಸ್ ಮಾಡ್ತಂದ್ರೆ ಈ ತಿಂಗಳದ ಕೊನೆಯ ವಾರದಲ್ಲಿ ರಿಲೀಸ್ ಮಾಡ್ತೇವೆ ಅಂತ ಸ್ಪಷ್ಟನೆಯನ್ನ ಕೊಟ್ಟಿರುವಂತದ್ದು. ಸೊ ಹಾಗಾದ್ರೆ ನಿಮಗೆ ಇನ್ನೂ ಕೂಡ ಅಮೌಂಟ್ ಈ ಒಂದು 11ನೇ ಕಂತಿನ ಹಣ ಪೂರ್ತಿಯಾಗಿ ಜಮಾ ಆಗಿಲ್ಲ ಅಂದ್ರೆ ಸೊ ಅದೆಲ್ಲರಿಗೂ ಕೂಡ ಜಮಾ ಆದ ತಕ್ಷಣ 12ನೇ ಕಂತಿನ ಹಣ ಕೂಡ ರಿಲೀಸ್ ಮಾಡ್ತಾರಂತೆ ಸರ್ಕಾರದವರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಇದನ್ನೆಲ್ಲನೂ ಕೂಡ ಎಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸ ಸರ್ಕಾರ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಮಾಡ್ತಾ ಇದೆ ವೀಕ್ಷಕರೇ. ಸೊ ಯಾರು ಕೂಡ ತಲೆ ಕೆಡಿಸ್ಕೊಳ್ಳುವಂತಹ ಅಗತ್ಯವಿಲ್ಲ. ಸೊ ನಿಮ್ಮ ಡಾಕ್ಯುಮೆಂಟ್ಸ್ ಗಳಲ್ಲಿ ಏನಾದ್ರೂ ಪ್ರಾಬ್ಲಮ್ ಇದ್ರೆ ಮಾತ್ರ ನಿಮಗೆ ಹಣ ಬರೋದಿಲ್ಲ ವೀಕ್ಷಕರೇ. ಸೊ ಪ್ರತಿ ಸಾರಿ ನಾನು ಹೇಳ್ತಾ ಇದ್ದೀನಿ, ಆಹಾರ ಇಲಾಖೆ ವೆಬ್ಸೈಟ್ ಅನ್ನು ಚೆಕ್ ಮಾಡ್ಕೋತಾ ಇರಿ. ರೇಷನ್ ಕಾರ್ಡ್ ರದ್ದಾದ್ರೆ ಯಾವ ಯೋಜನೆಗಳು ಕೂಡ ಸಿಗೋದಿಲ್ಲ ಅಂತ. ಬೇಕಾದ್ರೆ ಹಿಂದಿನ ವಿಡಿಯೋವನ್ನ ಚೆಕ್ ಮಾಡಿದ್ರೆ ನಿಮಗೆ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ವಿಡಿಯೋ ಲಿಂಕ್ ಸಿಗುತ್ತೆ. ಸೊ ಹಿಂದಿನ ವಿಡಿಯೋಗಳನ್ನ ಚೆಕ್ ಮಾಡ್ಕೊತಾ ಹೋಗಿ ಅಲ್ಲಿ ನಿಮಗೆ ಆಹಾರ ಒಂದು ಹೇಗೆ ನೀವು ಚೆಕ್ ಮಾಡ್ಕೋಬಹುದು, ಈ ಒಂದು ಆಹಾರ ಇಲಾಖೆಗೆ ಹೋಗಿ ನಿಮ್ಮ ರೇಷನ್ ಕಾರ್ಡ್ ರದ್ದಾಗಿದೆ ಎಲ್ಲೋ ಅನ್ನುವಂಥದ್ದನ್ನ ಕ್ಲಿಯರಿಟಿಯಾಗಿ ನಿಮಗೆ ವಿಡಿಯೋ ಸಿಗುತ್ತೆ. ಅಲ್ಲಿಂದ ಎಲ್ಲನೂ ಕೂಡ ನೋಡ್ಕೋಬಹುದು ವೀಕ್ಷಕರೇ. ಸೊ ಇದಿಷ್ಟು ಮಾಹಿತಿ ಇತ್ತು, ತಿಳಿಸ್ಕೊಡೋಣ ಅಂತ ವಿಡಿಯೋ ಮಾಡಿದ್ದೆ. ಕ್ಲಿಯರ್ ಆಗಿ ನಿಮಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಅರ್ಥ ಆದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಿಗೋಣ. ಸೊ ಅಲ್ಲಿ ತನಕ ಬಾಯ್ ಬೈ, ಟೇಕ್ ಕೇರ್ ಫ್ರೆಂಡ್ಸ್.